ಇಲ್ಲ ಅಂದೆ ಸರ್ ಅಣ್ಣ ನೀವು ಮುಂದೆ ಬ್ರದರ್. ಹಾಂ ಸರ್ 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 ಸಾಹೇಬ್ರು ಸ್ವಲ್ಪ ಮೇಲೆ ನೋಡ್ರಿ. ಎಸ್ ಸರ್. ಈ ಕಡೆ ನೋಡಿ. ಇಲ್ಲ ನೋಡಿ ಸರ್, ಇಲ್ಲ ನೋಡಿ. ಇಲ್ಲ ನೋಡಿ. ಇವತ್ತಿನ ಕಾರ್ಯಕ್ರಮದ ವೈಶಿಷ್ಟ್ಯತೆ ಏನಪ್ಪ ಅಂತಂದರೆ 2024-25ನೇ ಸಾಲಿನಲ್ಲಿ ನಾನು ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡಿದ್ದೆ. ನಮ್ಮಲ್ಲಿ ಕಿಲಾರಿ ತಳಿ ಪಶು ಸಂಪತ್ತು ನಶಿಸಿ ಹೋಗ್ತಾ ಇದೆ. ಅದನ್ನು ಉಳಿಸ್ಬೇಕು, ಬೆಳೆಸಬೇಕು ಅಂತಕ್ಕಂಥ ಆಸಕ್ತಿಯನ್ನು ಇಟ್ಕೊಂಡು ಅವರಲ್ಲಿ ಮನವಿಯನ್ನು ಮಾಡಿಕೊಂಡಿದ್ವಿ. ಅದಕ್ಕೆ ಸ್ಪಂದಿಸಿ ಆಗಿನ ಪಶು ವೈದ್ಯ ಸಚಿವರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಅದೇ ವರ್ಷದ ಆಯವ್ಯಯದಲ್ಲಿ 2 ಕೋಟಿ ರೂಪಾಯಿ ನಮಗೆ ಅನುದಾನ ಕೊಟ್ಟಿದ್ದಾರೆ. ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ನೋಡಿ, ಇವತ್ತು ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಮಾಡ್ತಕ್ಕಂಥ ಉದ್ದೇಶ ಇಷ್ಟೇ. ಈಗಾಗಲೇ ಅವರು ಒಂದು 4 ತಿಂಗಳ ಹಿಂದೆ ಬರ್ತೀನಿ ಅಂದಿದ್ರು ಜನವರಿಯಲ್ಲಿ. ಆದರೆ ದುರ್ದೈವಶ ಅವತ್ತು ಬರಲಿಕ್ಕಾಗಲಿಲ್ಲ ಅವರಿಗೆ. ಅದು ಹಾಗೆ ಬಿಟ್ಕೋತ ಹೋದರೆ ಮತ್ತೆ ಮುಂದೆ ಹೋಗ್ತದಂತೇಳಿ ಈಗ ಆ ಕೆಲಸ ಪ್ರಾರಂಭ ಮಾಡಿ ಮುಂದಿನ ಹೆಚ್ಚಿನ ಅನುದಾನ ತಂದು ಅಲ್ಲಿ ಈ ಕಿಲಾರಿ ತಳಿ ಅಭಿವೃದ್ಧಿಯ ಒಂದು ಕೇಂದ್ರ ಸೃಷ್ಟಿ ಮಾಡಬೇಕಂತಕ್ಕಂಥ ಆಸಕ್ತಿ ನನ್ನಲ್ಲಿತ್ತು. ಅದರಿಂದ ಈಗಾಗಲೇ ನಿಮ್ಗೆ ಹೇಳಬೇಕಾದ್ರೆ ಹಾವೇರಿ ಜಿಲ್ಲೆಯಲ್ಲಿ ಬಂಕಾಪುರದಲ್ಲಿ ಇದೇ ಥರದ ಒಂದು ಕೇಂದ್ರ ಇದೆ. ಅದನ್ನು ಇಲ್ಲಿ ಕೂಡ ಮಾಡಿದರೆ ಈ ಕಡೆ ನಮ್ಮ ಬಾಗಲಕೋಟು, ಗುಲ್ಬರ್ಗ, ಪಕ್ಕದ ರಾಯಚೂರು ಇರ್ಬೋದು, ಯಾದಗಿರಿ ಇರ್ಬೋದು, ಎಲ್ಲರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಈ ಪ್ರಸ್ತಾವನೆಯನ್ನು ಸರ್ಕಾರ ಕೊಟ್ಟಿದ್ವಿ. ಅದೇ ಥರ ಆಲ್ಮಟ್ಟಿಯಲ್ಲಿ ಮೀನಿನ ಮರಿಗಳ ಉತ್ಪಾದನೆ ಮಾಡ್ತಕ್ಕಂಥ ಕೆಲಸ ಕೂಡ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರಿಂದ ಗ್ರಾಮೀಣ ಭಾಗದಲ್ಲಿ ರೈತರಿಗೆ ನಶಿಸಿ ಹೋಗ್ತಕ್ಕಂಥ ಪಶು ಸಂಪತ್ತು ಏನಿದೆ ಅದನ್ನು ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು. ಇದರ ಜೊತೆಗೆ ಬಿಜಾಪುರ ಸಿದ್ದೇಶ್ವರ ಜಾತ್ರೆಯಲ್ಲಿ ನಡೀತಕ್ಕಂಥ ದನಗಳ ಜಾತ್ರೆಗೆ ಒಂದು ಕಾಲದಲ್ಲಿ ದನಗಳ ಜಾತ್ರೆ ಬಿಜಾಪುರದಲ್ಲೇ ವಿಜಯ ಕಾಲೇಜ್ ಗ್ರೌಂಡ್ದಲ್ಲಿ ನಡೀತಿತ್ತು. ಆ ಸಂದರ್ಭದಲ್ಲಿ ಕಾಲಕ್ರಮೇಣ ವಿಜಯ ಕಾಲೇಜ್ದಿಂದ ಅದು ಹೊರಗೆ ಹೋಗಿ ಆಶ್ರಮದ ಜ್ಞಾನ ಯೋಗಾಶ್ರಮ ಕಡೆ ಆ ಜಾತ್ರೆ ನಡೀಲಿಕ್ಕೆ ಪ್ರಾರಂಭ ಆಯಿತು. ಪರಮಪೂಜ್ಯ ದಿವಂಗತ ಸಿದ್ದೇಶ್ವರ ಮಹಾಸ್ವಾಮಿಗಳ ಆದೇಶದಂತೆ ಅದಕ್ಕೆ ಒಂದು ಜಾತ್ರೆಗೆ, ಒಂದು ಪಶು ಜಾತ್ರೆಗೆ ಒಂದು ಜಾಗವನ್ನು ಕೊಡಿಸಿ ಜಾತ್ರೆ ಊರವರೆಗೆ ಒಯ್ಬೇಕಂದಾಗ ನಾನೇ ಆ ಸಂದರ್ಭದಲ್ಲಿ ತಿಕೋಟ ಶಾಸಕನಾಗಿದ್ದೆ. ನಾನು APMCಗೆ 110 ಎಕರೆ ಜಮೀನನ್ನು ಕೊಡಿಸಿದ್ದೆ. ನಿಮ್ಗೆ ಹೇಳಬೇಕು, ಆ 110 ಎಕರೆ ಇನ್ನೂ ಬಿಜಾಪುರದ ತೊರವಿ ಗ್ರಾಮದಲ್ಲಿದೆ. ಈಗ ಕಳೆದ ಹಲವಾರು ವರ್ಷದಿಂದ ಆ ಜ್ಞಾನ ಯೋಗಾಶ್ರಮದಲ್ಲಿ ಆಗ್ತಕ್ಕಂಥ ಜಾತ್ರೆಯನ್ನು ನಾವು ತೊರವಿಯಲ್ಲಿ ಪ್ರಾರಂಭ ಮಾಡಿದ್ವಿ. ಆದರೆ ದುರ್ದೈವಶ ಇತ್ತೀಚೆಗೆ ನನಗೆ ಗೊತ್ತಾಯಿತು ಆ ಜಾಗದಲ್ಲಿ ಕೂಡ ಅತಿಕ್ರಮಣ ಆಗಿತ್ತು. ಅದು ಅತಿಕ್ರಮಣ ಯಾರ್ದಪ್ಪ ಅಂದರೆ ಮಹಿಳಾ ಯೂನಿವರ್ಸಿಟಿ ಅವ್ರದ್ದೇ. ಅವರು ಒಂದು 40 ಎಕರೆ ಅತಿಕ್ರಮಣ ಮಾಡಿದರು. ಅದು ಇತ್ತೀಚೆಗೆ ನಾನು APMC ಮಂತ್ರಿ ಆದಮೇಲೆ ಗೊತ್ತಾಗಿ ಆ 40 ಎಕರೆಯನ್ನು ಪುನಃ ಅವರಿಂದ ವಾಪಸ್ ಪಡ್ಕೊಂಡು ಇವತ್ತು 110 ಎಕರೆ APMC ಜಾಗದಲ್ಲಿ ಪಶು ಜಾತ್ರೆ ನಡಿಬೇಕು ಮತ್ತು ಒಣ ದ್ರಾಕ್ಷಿ ವ್ಯವಹಾರ ನಡಿಬೇಕಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಆ ಅತಿಕ್ರಮಣ ಆದಂಥ 40 ಎಕರೆ ಸೇರಿಸಿ ಉಳಿದ ಜಾಗ ಸೇರಿಸಿ 110 ಎಕರೆಗೆ
30 ಕೋಟಿ ಅನುದಾನ ಕೊಟ್ಟು ಕಾಂಪೌಂಡ್ ಕೂಡ ಕಟ್ಟಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ ನಾನು APMC ವತಿಯಿಂದ. ಇದು ಆಗೋದ್ರಿಂದ ಯಾವುದೇ ಒಂದು APMC ಜೊತೆ ಪಶು ಸಂಪತ್ತನ್ನು ಉಳಿಸೋದ್ರ ಜೊತೆ ಒಣ ದ್ರಾಕ್ಷಿಗೆ ಹರಾಜು ಕೇಂದ್ರ ಕೂಡ ಮಾಡಬೇಕು. ಸಾಂಗ್ಲಿನಲ್ಲಿ ಆಗ್ತಕ್ಕಂಥ ಹರಾಜು ಬಿಜಾಪುರದಲ್ಲಿ ಮಾಡಬೇಕಂತಕ್ಕಂಥ ಇಚ್ಛಾ ಶಕ್ತಿ ಇಟ್ಕೊಂಡು, ಒಂದು ದೂರದೃಷ್ಟಿ ಇಟ್ಕೊಂಡು ಒಂದು ಕೆಲಸ ಇವತ್ತು 30 ಕೋಟಿ ಹಣ ಬಿಜಾಪುರದಲ್ಲಿ ವ್ಯಯ ಮಾಡ್ತಾ ಇದ್ದೀವಿ ನಾವು. ಇದರಿಂದ ಈ ಪಶು ಚಟುವಟಿಕೆ ಇನ್ನೂ ಹೆಚ್ಚಿಗೆ ಆಗಬೇಕು. ಕೋಳಿ ಸಾಕಬೇಕು ಮತ್ತು ಬನ್ನೂರು ಕುರಿಗಳನ್ನು ಕೂಡ ಸಾಕ್ತಕ್ಕಂಥ ಕೆಲಸ ನಮ್ಮ ಕಡೆ ಆಗಬೇಕು. ಆ ದೃಷ್ಟಿಕೋನ ಇಟ್ಕೊಂಡು ಈಗಾಗಲೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಕುರಿ ಅಭಿವೃದ್ಧಿ ಕೇಂದ್ರ ಕೂಡ ಇದೆ. ಇವೆಲ್ಲ ಚಟುವಟಿಕೆಗಳು ಬಿಜಾಪುರ ಜಿಲ್ಲೆಯಲ್ಲಿ ಎಲ್ಲಾದರೂ ನಡೆದ್ರೆ ಇನ್ಮೇಲೆ ಅದು ಮುತ್ತಿಗೆ ಗ್ರಾಮದಲ್ಲಿ ನಡೀತದೆ ಅಂಥೇಳಿ ಭಾಳ ಹೆಮ್ಮೆಯಿಂದ ಹೇಳಬೇಕು. ಈ 48 ಎಕರೆ ಜಮೀನನ್ನು ಅಭಿವೃದ್ಧಿ ಮಾಡಿ ಇಲ್ಲೇ ಆಲ್ಮಟ್ಟಿ ಅಣೆಕಟ್ಟಿ ನೀರು ತಂದು ಒಂದು ಮಾದರಿಯ ಈ ಪಶು ಸಂಪತ್ತನ್ನೇ ಅಭಿವೃದ್ಧಿ ಕೇಂದ್ರ ಮಾಡಬೇಕಂತಕ್ಕಂಥ ಇಚ್ಛಾಶಕ್ತಿ ಇಟ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮ ಊರಿನ ಎಲ್ಲ ಜನರ ಸಹಕಾರ ಇರಬೇಕು. ಜೊತೆಗೆ ಈ ಭಾಗದಲ್ಲಿ ನಾವು ಬಾಗಲಕೋಟೆ ಇರಲಿ, ಯಾದಗಿರಿ ಇರಲಿ, ಶಾಪೂರ್ ಇರಲಿ, ಈ ಕಡೆಯಿಂದ ಜನರಿಗೆ ಮತ್ತು ಈ ಕಡೆ ಗುಲ್ಬರ್ಗ ಜನರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಪಶು ಅಭಿವೃದ್ಧಿ ಕೇಂದ್ರವನ್ನು ಮಾಡಿ ಅಲ್ಲಿ ಅನೇಕ ಥರದ ಜಾತಿಯ ದನಗಳಿದ್ದಾವೆ ಮತ್ತು ಕೋಳಿ ಕುರಿ ಸಾಕಾಣಿಕೆ ಇವೆಲ್ಲ ಪ್ರೋತ್ಸಾಹ ಕೊಡಬೇಕಾಗಿರೋದ್ರಿಂದ ನನಗೆ ಈ ಭಾಗದಲ್ಲಿ ಕೆಲಸ ಮಾಡಬೇಕಂತಕ್ಕಂಥ ಇಚ್ಛಾಶಕ್ತಿಯನ್ನು ಹಿಂದಿನ ಒಬ್ಬ ಪಶು ವೈದ್ಯಾಧಿಕಾರಿ ನಾನು ಹೇಳಬೇಕಾದ್ರೆ ಪ್ರಾಣೇಶ್ ಜಾಗೀರ್ದಾರ್ ಅಂತೇಳಿ ಒಬ್ಬರು DD ಇದ್ರು, ಅವ್ರು ರಿಟೈರ್ ಆಗಿದ್ದಾರೆ. ಅವರು ಕೂಡ ನನ್ನ ಜೊತೆ ಸಹಕಾರ ಮಾಡಿದ್ದಾರೆ. ಅವ್ರನ್ನೂ ಬರಬೇಕಂತೇಳಿ ಹೇಳಿದ್ದೆ ನಾನು. ಅವ್ರು ಯಾರಿಗೆ ತಿಳಿಸಿದ್ದು ಇರೋದ್ರಿಂದ ಅವ್ರು ಬಂದಿಲ್ಲ. ಇವತ್ತು ಅವ್ರ ಸಹಕಾರ ಕೂಡ ನಾನು ನೆನೀಬೇಕಾಗ್ತದೆ. ಅವರ ಸಹಯೋಗದೊಂದಿಗೆ ಈ ಕೆಲಸಕ್ಕೆ ನಾವು ಕೈ ಹಾಕಿದ್ದೀವಿ. ಜೊತೆಗೆ ಯಾಕೆ ನಾನು ದನ ಮತ್ತು ಕುರಿ ಮತ್ತು ಕುದುರೆ ಮತ್ತು ಕೋಳಿ ಸಾಕಾಣಿಕೆ ಮಾಡಂತ ನಾನು ಹೇಳ್ತೀನಿ ಅಂದರೆ, ಮೊನ್ನೆ ನಾನು ಒಂದು ಆರ್ಟಿಕಲ್ ಓದಿದೆ, ನಿಮ್ಗೆ ಆಶ್ಚರ್ಯ ಅನ್ನಿಸ್ತದೆ. ಒಂದು ದುಬೈನ ರಾಣಿ 17 ಕೋಟಿ ರೂಪಾಯಿ ಕುದುರೆ ಸಾಕಿದಾಳೆ. ಅಲ್ಲಿಂದ ದೆಹಲಿಯಲ್ಲಿ ನಿಮಗೆಲ್ಲ ಗೊತ್ತಿದೆ, ಮೊನ್ನೆ 2 ವರ್ಷದ ಹಿಂದೆ ಒಂದು ಜಾತ್ರೆಗೆ ಒಂದು ಎಮ್ಮೆ ಬಂದಿತ್ತು, ಬಹಾದೂರ್ ಅಂತೇಳಿ, ಮೈಸಾನ ಎಮ್ಮೆ. ಅದ್ರ ಕಿಮ್ಮತ್ತೇ 90 ಲಕ್ಷ, 17 ಕೋಟಿ ಇರಬೇಕಂದ್ರೆ 17 ಕೋಟಿ ಅಲ್ಲ, ಅದು 17 ಕೋಟಿ ಎಮ್ಮಿನೇ ಇತ್ತು. ಯಾಕಂದರೆ ಅಂಥ ದನಗಳನ್ನು ಸಾಕ್ತಕ್ಕಂಥ ಜನ ಇವತ್ತು ದೇಶದಲ್ಲಿ ಕೂಡ ಇದ್ದಾರೆ. ಇವತ್ತು ನಾವು ಕೂಡ ಅದನ್ನು ನೋಡಿ ಕಲಿಬೇಕಾಗ್ತದೆ. ಆ ರೀತಿ ನಾವು ಮಾಡಿದರೆ ಇವತ್ತು ನಾನು ನೋಡ್ತಿರ್ತೀನಿ, ಇವತ್ತು ಹೈನುಗಾರಿಕೆಯಲ್ಲಿ ಸಾಕಷ್ಟು ಕ್ರಾಂತಿ ಕರ್ನಾಟಕ ಮಾಡಿದೆ. ದಿವಸಕ್ಕೆ 1 ಕೋಟಿ 5 ಲಕ್ಷ ಲೀಟರ್ ಹಾಲನ್ನು ಉತ್ಪಾದನೆ ಮಾಡತಕ್ಕಂಥ ರಾಜ್ಯ ನಮ್ಮದಾಗಿದೆ. ಇಂದಿಲ್ಲ ನಾಳೆ ಎಮ್ಮೆ ಹಾಲಿಗೆ ಬಹಳ ಬೇಡಿಕೆ ಇದೆ. ಅದನ್ನು ಕೂಡ ನಾವು ಹೆಚ್ಚಿಗೆ ಮಾಡಿದರೆ ಆಕಳ ಹಾಲಿಗಿಂತಲೂ ಹೆಚ್ಚಿನ ಲಾಭ ರೈತರು ಮಾಡ್ತಾರೆ. ಇವತ್ತು ನಾನು ನೋಡ್ತಿರ್ತೀನಿ, ಬಿಜಾಪುರ ಬೇರೆ ಬೇರೆ ಊರಲ್ಲಿ ಪಟ್ಟಣದಲ್ಲಿ 50 ರಿಂದ 70 ರೂಪಾಯಿ ಕೊಟ್ಟು ಲೀಟರ್ ಹಾಲನ್ನು ಜನ ತಗೊಳ್ತಾರೆ. ಅಂಥ ಅವಕಾಶ ಇವತ್ತು ನಮ್ಗೆ ಬರ್ತಾ ಇದೆ ಮೇಲಿನ ಮೇಲೆ. ಅದಕ್ಕೆ ನೀವು ಈ ಭಾಗದ ರೈತರು ಅಂಥ ಕಡೆ ಆಸಕ್ತಿ ತೋರಿಸಿದ್ರೆ ಮುಂದೂ ಕೂಡ ಇನ್ನೂ ಹೆಚ್ಚಿನ ಲಾಭ ಆಗ್ತದೆ. ಮಾಡತಕ್ಕಂಥ ವ್ಯವಸಾಯಕ್ಕೆ ಇನ್ನೂ ಹೆಚ್ಚಿನ ಬೆಲೆ ಬರ್ತದೆ. ಅದನ್ನು ದೃಷ್ಟಿಕೋನದಲ್ಲಿ ಇಟ್ಟುಕೊಂಡು ಇವತ್ತು ಈ ಕಿಲಾರಿ ತಳಿ ಸಂವರ್ಧನಾ ಕೇಂದ್ರವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಇಲಾಖೆ ಎಲ್ಲ ಅಧಿಕಾರಿಗಳು ಬಂದು ಚಾಲನೆ ಕೊಟ್ಟಿದ್ದಾರೆ. ಅವರು ಒಂದು ಬೇಡಿಕೆ ಇಟ್ಟಿದ್ದಾರೆ, ಏನಪ್ಪ ಅಂದರೆ 2 ಕೋಟಿಯಲ್ಲಿ ಕೇವಲ 50 ಲಕ್ಷ ರೂಪಾಯಿ ಬಿಡುಗಡೆ ಆಗಿದೆ ಅಂತೇಳಿ. ಇನ್ನುಳಿದಂಥ 1.5 ಕೋಟಿ ಹಣ ಆದಷ್ಟು ಲಘುನೇ ಮುಖ್ಯಮಂತ್ರಿಗಳ ಕಡೆಯಿಂದ ನಾನು ಬಿಡುಗಡೆ ಮಾಡಿಸ್ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಬರ್ತಕ್ಕಂಥ ದಿನಮಾನಗಳಲ್ಲಿ ಪ್ರಾಥಮಿಕ ಹಂತದ ಒಂದು ತಯಾರಿ ಆದಮೇಲೆ ಮುಖ್ಯತಕ್ಕಂಥ ಎಲ್ಲ ಏನೇನು ನಾವು ಪ್ರಯತ್ನ ಮಾಡಿ ತರಬೇಕಾದಂಥ ಅನುದಾನ ಇರ್ಬೋದು,
ಇಲ್ಲಿ ಒಂದು ಸಿವಿಲ್ ಸೆಂಟರ್ ಕೂಡ ನಾವು ಮಾಡ್ತೀವಿ. ಇದನ್ನೆಲ್ಲ ಮಾಡಿದರೆ ಖಂಡಿತ ಈ ಭಾಗದ ರೈತರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸಿಕೊಟ್ಟಿರ್ತಕ್ಕಂಥ ಊರಿನ ಎಲ್ಲ ಹಿರಿಯರಿಗೆ ಗಣ್ಯರಿಗೆ ಈ ಕಾರ್ಯಕ್ರಮ ನಾವು ಅಲ್ಲೇ ಮಾಡಬೇಕಂತಿದ್ವಿ ಜಾಗದಲ್ಲಿ. ಅದರ ಮಳೆ ಇನ್ನೂ ಮಾಡಿದ್ವಿ. ಇಂದಿನ ನಾಳೆ ಇನ್ನೂ ಒಂದಿಷ್ಟು ಅನುದಾನ ಬಿಡುಗಡೆ ಆದಮೇಲೆ ಅಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಮರು ಚಾಲನೆಯನ್ನು ಯಾರು ಹೊಸ ಪಶುಸಂಗೋಪನಾ ಮಂತ್ರಿ ಬರ್ತಾರೆ ಅವರಿಂದ ಚಾಲನೆ ಕೊಡಿಸ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.